ಹಲೋ ಗೈಸ್, ಎಲ್ಲರಿಗೂ ಭರತ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ರೆಸಾರ್ಟ್ಗಳು ನೋಡಿರ್ತೀರಾ. ರೆಸಾರ್ಟ್ಗಳು ಬೇಕು ಅಂತಂದರೆ ಸಾಕು ಚಿಕ್ಕಮಗಳೂರಿಗೆ ಹೋಗ್ಬೇಕು, ಮತ್ತು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಆ ಕಡೆ ಸಕಲೇಶ್ಪುರ ಅಲ್ಲೆಲ್ಲ ನೋಡ್ತಿರ್ತೀರ. ಅದೇ ರೆಸಾರ್ಟ್ ನಾವು ನಮ್ಮ ಚಿತ್ರದುರ್ಗದಲ್ಲಿ ಇರೋಂಥ ರೆಸಾರ್ಟ್ನ ತೋರಿಸ್ತಿದ್ದೀವಿ. ಫುಲ್ ಎಂಜಾಯ್ ಮಾಡ್ಬೋದು. ಒಳ್ಳೆ ವ್ಯೂ ಹೆಂಗೆ ಕೊಡುತ್ತಲ್ಲ ನಿಮಗೆ, ಎಂಥ ವೈಬ್ ಕೊಡುತ್ತೆ. ಬೇರೆ ಕಡೆ ಚಿಕ್ಕಮಗಳೂರಲ್ಲಿ ಮತ್ತು ಬೆಂಗಳೂರಲ್ಲಿ ಈ ಕಡೆ ಹೋದಾಗ ನಿಮಗೆ ಯಾವ ರೀತಿ ವೈಬ್ ಕೊಡುತ್ತೋ ರೆಸಾರ್ಟಿಗೆ ಹೋದರೆ ಆ ರೀತಿ ವೈಬ್ ಕೊಡುವಂಥ ರೆಸಾರ್ಟ್ ನಮ್ಮ ಚಿತ್ರದುರ್ಗದಲ್ಲೇ ಇದೆ ಅಂತಂದರೆ ಯಾರು ಕೂಡ ನಂಬಲ್ಲ. ಇದರ ಎಲ್ಲ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ಕೊನೆ ತನಕ ವಿಡಿಯೋ ನೋಡಿ. ಕೊನೆ ತನಕ ನಾನು ಯಾವುದೇ ರೀತಿ ಮಾಹಿತಿ ಹೇಳಲ್ಲ. ಫಸ್ಟ್ ರೆಸಾರ್ಟ್ನೆಲ್ಲ ತೋರಿಸ್ಕೊಂಬರ್ತೀನಿ. ರೆಸಾರ್ಟ್ ಎಲ್ಲ ತೋರಿಸ್ಕೊಂಬಂದು ಇದ್ರ ಪ್ಯಾಕೇಜ್ ಎಲ್ಲ ಹೇಳಿ ಈ ಅಡ್ರೆಸ್ನ ಕೊನೆಗೆ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಬನ್ನಿ ಹಾಗಾದರೆ ವಿಡಿಯೋನು. ರೆಸಾರ್ಟ್ ಬಂದ್ಬಿಟ್ಟು ತುಂಬ ಅಡಿಕೆ ತೋಟದ ಮಧ್ಯೆ ತುಂಬ ಕೂಲಾಗಿ, ವಾತಾವರಣ ಮಾತ್ರ ಸೈಕ್ ಆಗಿದೆ. ಇಲ್ಲಿ ಬಂದೆ ಅಂದರೆ ನಿನ್ನ ಜಗತ್ತೇ ಮರಿತಿ ಅಂತ ಸೈಕ್ ಆಗಿದೆ ಸ್ಪೇಸು. ಅಡಿಕೆ ತೋಟದ ಮಧ್ಯೆ ವೆದರ್ ಮಾತ್ರ ಅಲ್ಟಿ ಇದೆ. ನೀವು ನೋಡ್ಬೋದು, ಬೆಂಕಿ ಅಂದರೆ ಬೆಂಕಿ ಇದೆ. ಇಂಥ ಒಂದು ರೆಸಾರ್ಟ್ ನಮ್ಮ ಚಿತ್ರದುರ್ಗದಲ್ಲಿ ಇದೆ ಅಂತಂದರೆ ಯಾರು ಕೂಡ ನಂಬೋದೇ ಇಲ್ಲ. ಇವಾಗ ಒಳಗಡೆ ಹೋಗಿ ಏನೇನಿದೆ ಈ ರೆಸಾರ್ಟಲ್ಲಿ, ಏನೇನು ಫೆಸಿಲಿಟೀಸ್ ಕೊಡ್ತಿದ್ದಾರೆ, ಏನೇನು ಅವೈಲೇಬಲ್ ಮಾಡ್ತಿದ್ದಾರೆ, ಗೇಮ್ಸ್ ಇದಾವೋ ಇಲ್ಲೋ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಬನ್ನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ವಿಶಾಲವಾದ ಜಾಗ, ತುಂಬ ಸ್ಪೇಸಿಯಾಗಿ ಅಡ್ಡಾಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಆ ಕಡೆ ಸೈಡ್ ಬಂತಂದರೆ ಪ್ಲೇ ಗ್ರೌಂಡ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದಾವೆ. ಕ್ರಿಕೆಟ್, ವಾಲಿಬಾಲು, ಥ್ರೋಬಾಲು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ ನೀವೇನು ಎಂಜಾಯ್ ಮಾಡ್ತೀರಾ ಅಷ್ಟಕ್ಕೊಂದು ಆ್ಯಕ್ಟಿವಿಟೀಸ್ ಕೂಡ ಅಂತ ಗೇಮ್ಸ್ ಅವೈಲಬಲ್. ಅದಕ್ಕೆ ಕೂಡ ಇದೆ. ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿ ನೋಡ್ಬೋದು, ಕ್ರಿಕೆಟ್ ಆಡೋಕ್ಕೆ ಕ್ರಿಕೆಟ್ ನೆಟ್ ಕೂಡ ಇದೆ. ಆ ಕಡೆ ಹಿಂದ್ಗಡೆ ಸಣ್ಣ ಮಕ್ಕಳಿಗೋಸ್ಕರ ಬೋಟಿಂಗ್, ಸಣ್ಣ ಮಕ್ಕಳು ನೀವು ಎಕ್ಸಿಬಿಷನ್ ಎಲ್ಲ ನೋಡಿರ್ತೀರಲ್ಲ ಬೋಟಿಂಗ್, ಆ ಬೋಟಿಂಗ್ ಕೂಡ ಇಲ್ಲಿ ಹಿಂದೆ ಇದೆ ಆ ಕಡೆ ಸಣ್ಣ ಮಕ್ಕಳಿಗೆ. ಈ ಕಡೆ ನೋಡ್ತಿರ್ಬೋದು, ನೈಟು ಎಂಜಾಯ್ ಮಾಡ್ಕೊಂತ ಊಟ ಮಾಡ್ಕೊಂತ ಕೂತ್ಕೊಳಕ್ಕೆ ಸ್ಪೇಸಿ ಆದ ಒಂದು ಗಾರ್ಡನ್ ಇದೆ. ನೋಡ್ಬೋದು, ಒಂಥರ ಗಾರ್ಡನ್ ತುಂಬ ಅಡಿಕೆ ತೋಟದ ಮಧ್ಯೆ ಮಾಡಿರೋದು. ಗೈಸ್, ಅದೇ ಥರ ನೀವೇನಾರ ಈವೆಂಟ್ಗಳು ಮಾಡಬೇಕು ಅನ್ನೋದಾದ್ರೆ, ಇಲ್ಲ ಬರ್ತ್ಡೇ ಈವೆಂಟ್ ಆಗಿರ್ಬೋದು, ವೆಡ್ಡಿಂಗ್ ಈವೆಂಟ್ ಆಗಿರ್ಬೋದು, ಇಲ್ಲ ರಿಸೆಪ್ಷನ್, ಮದುವೆ ಈವೆಂಟ್ ಏನಾರ ಮಾಡ್ಬೋದಾಗಿದ್ರು ಇಲ್ಲಿ ಮಾಡ್ಬೋದು. ಯಾಕಂದರೆ ಸ್ಪೇಸಿ ಆಗಿರೋ ಜಾಗ ಇದೆ. ಅದೇ ಥರದ ಹಾಗೆ ಒಂದು ಸ್ಟೇಜ್ ಕೂಡ ಮಾಡಿಸಿದ್ದಾರೆ. ಸ್ಟೇಜ್ ಮೇಲೆ ಈವೆಂಟ್ ಯಾವ ರೀತಿ ನೀವು ಔಟ್ಡೋರ್ ಈವೆಂಟ್ ಏನಿದಾವಲ್ಲ, ಔಟ್ಡೋರ್ ಈವೆಂಟ್ ಎಲ್ಲ ಮಾಡ್ಬೋದು. ಅದಕ್ಕೆ ತಕ್ಕಂತೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಈ ರೆಸಾರ್ಟ್ ಅವರು. ಆ್ಯಂಡ್ ಇವಾಗ ಒಳಗಡೆ ರೆಸಾರ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇ ರೆಸಾರ್ಟ್ ನೀವು ನೋಡ್ತಿರ್ಬೋದು. ಒಳ್ಳೆ ಲಕ್ಸುರಿಯಸ್ ಆಗಿ ಹೈಟೆಕ್ ಆಗಿ ರೆಡಿ ಆಗಿರುವಂಥ ರೆಸಾರ್ಟು ನೀವು ನೋಡ್ತಿರ್ಬೋದು. ಆ್ಯಂಡ್ ಒಳಗಡೆ ಹೋಗೋಣ, ರೆಸಾರ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಅದೇ ಥರ ಸಂಜೆ ಈ ಟೈಮಲ್ಲಿ ಆಯ್ತು ಅಂತಂದರೆ ಒಳ್ಳೆ ಟೀ ಕುಡ್ಕೊಂಡು ಹೊರಗಡೆ ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ವೆದರ್ ಕೂಡ ಹಂಗೆ ಇದೆ, ಮತ್ತು ಗ್ರೀನರಿ ಕೂಡ ಹಂಗೆ ಇದೆ. ಇವಾಗ ಒಳಗಡೆ ಹೋಗೋಣ. ರೆಸಾರ್ಟ್ ಒಳಗೆ ರೂಮ್ಗಳು ಹೆಂಗಿದ್ದಾವೆ, ಫುಡ್ ಹೆಂಗಿದೆ, ರೂಮ್ ಒಳಗಡೆ ಇಷ್ಟಕ್ಕೊಂದು ದೊಡ್ಡ ರೆಸಾರ್ಟ್ ಇದೆ ಅಲ್ಲ, ಒಳಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದೆ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಈ ರೆಸಾರ್ಟು ಕಲ್ಪವನ ಅಂತಂದು ಒಳಗಡೆ ನೋಡ್ತಿರ್ಬೋದು. ಇಂಟೀರಿಯರು ಇದು ಸ್ಟಾರ್ಟಿಂಗು ಎನ್ಕ್ವೈರಿ ರೂಮು ತುಂಬ ಹೈಟೆಕ್ ಆಗಿ ಮಾಡಿದ್ದಾರೆ, ತುಂಬ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು. ಗೈಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹೊರಗಡೆ ವೆದರು ಆ್ಯಂಡ್ ಈ ನೇಚರ್ ನೋಡೋಕ್ಕೆ ತುಂಬ ಚೆಂದ. ನೀವು ನೋಡ್ತಿರ್ಬೋದು. ಇವಾಗ ಒಳಗಡೆ ಹೋಗೋಣ, ರೂಮ್ಗಳು ನೋಡೋಣ. ಹಿಂಗೆ ನೋಡಿ, ಇಲ್ಲೆಲ್ಲ ಲಕ್ಸುರಿಯಸ್ ಆಗಿ ರೂಮ್ಗಳೆಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಹೈಟೆಕ್ ಆಗಿದ್ದಾವೆ. ಇಲ್ಲೆಲ್ಲ ನೋಡ್ತಿರ್ಬೋದು. ಈ ಕಡೆಯಿಂದ ಒಳಗಡೆ ಹೋಗೋಣ ಬನ್ನಿ. ಮತ್ತು ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ. ನೀವು ನೋಡ್ತಿರ್ಬೋದು. ಯಾರಿಗಾರ ಆಟ ಆಡೋಕ್ಕೆ ಇಷ್ಟ ಇತ್ತು ಅಂದರೆ ನೀವು ಆಡ್ಕೊಂತ ಕುತ್ಕೋಬೋದು. ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ, ಇಲ್ಲ ಆಡ್ಬೋದು. ಮತ್ತು ಒಳಗಡೆ ಹೋಗೋಣ ಬನ್ನಿ. ಗೈಸ್, ನೀವು ನೋಡ್ತಿರ್ಬೋದು, ಇದು ರೆಸಾರ್ಟ್ ಮೇಲ್ಗಡೆ ನಾವು ಬಂದಿರೋದು. ಈ ಫಸ್ಟ್ನೇ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಎಂಜಾಯ್ ಮಾಡೋಕ್ಕೆ. ಮತ್ತು ಇಲ್ಲೆಲ್ಲ ನೋಡ್ತಿರ್ಬೋದು, ತುಂಬ ಇಂಟೀರಿಯರ್ ಕೂಡ ತುಂಬ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು. ಹಂಗೆ ಹಿಂದಕ್ಕೆ ಹೋದರೆ ಇಲ್ಲೆಲ್ಲ ಡೈನಿಂಗ್ ಹಾಲ್ ಬರುತ್ತೆ. ನೀವು ನೋಡ್ತಿರ್ಬೋದು. ಪಾರ್ಟಿ ಸೆಟ್ ಹೆಂಗಿದೆಯಲ್ಲ, ಫುಲ್ಲು ಆರಾಮಾಗಿ ಎಂಜಾಯ್ ಮಾಡ್ಕೊತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊತ ಊಟ ಮಾಡ್ಬೋದು, ಟಿಫನ್ ಮಾಡ್ಬೋದು, ಮತ್ತು ಡಿನ್ನರ್ ಮಾಡ್ಬೋದು, ಎಲ್ಲದೂ ಮಾಡ್ಕೊತ ಹೋಗಿ ಕೂತ್ಕೋಬೋದು. ಮತ್ತು ಇದೊಂಥರ DJ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸುತ್ತಲೂ ಕೂಡ ಫೋಕಸ್ ಲೈಟ್ಗಳು ಇದ್ದಾವೆ. ಆ ಕಡೆ ಎರಡು ಕೂಡ ಫೋಕಸ್ ಲೈಟ್ ಕೂಡ ಇದ್ದಾವೆ. ನೈಟ್ ಟೈಮ್ ಫೋಕಸ್ ಲೈಟ್ ಹಾಕಿ ಮತ್ತು ಝೂಮರ್ ಕೂಡ ಹಾಕಿದ್ದಾರೆ ಸೆಂಟ್ರಿಗೆ. ಒಂಥರ ಜುಮುಕ್ ಅನ್ನೋ ಥರ ಒಳ್ಳೆ ಅಂದರೆ ಭಯಾನಕ ಇದೆ ಗುರು ಈ ಒಂದು ರೆಸಾರ್ಟಲ್ಲಿ. ಈವೆಂಟ್ ಕೂಡ ಏನು ಸಣ್ಣದಾಗಿ ನಾರ್ಮಲಾಗಿ ಏನಾರು ಈವೆಂಟ್ ಕೂಡ ಮಾಡ್ಬೋದು. ಇಲ್ಲೆಲ್ಲ ನೋಡ್ತಿರ್ಬೋದು, ಅದ್ರ ಕೂಡ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು, ಇದ್ರ ಡೆಕೋರೇಷನ್. ಮತ್ತು ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರನೂ ಕೂಡ ಇಲ್ಲೆಲ್ಲ ಇದೆ. ಜಾರ್ಕೆ ಬಂಡೆ ಇದೆ. ಮತ್ತು ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇತ್ಲ ಬಂದು ತಿಂದು ಹಂಗೆ ಡೈ ಹೊಡಿಬೋದು. ಈ ಥರ ಇದೆ ಇಂಟರ್ಫೇಸು. ಆ್ಯಂಡ್ ಇಲ್ಲೆಲ್ಲ ಫೋಕಸ್ ಲೈಟ್ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಫೋಕಸ್ ಲೈಟ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ
ಅಲ್ಲೂ ಕೂಡ ನಿಮಗೆ ಏನು ಬೇಕೋ ಅದನ್ನ ಸರ್ವ್ ಮಾಡೋಕ್ಕೆ ಅಲ್ಲೂ ಕೂಡ ಒಂದು ಟೀಮ್ ರೆಡಿ ಇದೆ. ನೀವೇನು ಹೇಳ್ತೀರೋ ಅದನ್ನೆಲ್ಲ ಸರ್ವ್ ಮಾಡಿ ಕೊಡ್ತಿರ್ತಾರೆ. ಇವಾಗ ನಾವು ಸೀದಾ ರೂಮಿಗೆ ಹೋಗೋಣ. ರೂಮ್ ಒಳಗೆ ಏನೇನು ಫೆಸಿಲಿಟೀಸ್ ಕೊಡ್ತಿದ್ದಾರೆ, ಹೆಂಗಿದೆ ರೂಮು, ಲಕ್ಸುರಿಯಸ್ ಆಗಿದೆಯೋ, ಎ ಸಿ ರೂಮು, ನಾನ್ ಎ ಸಿ ರೂಮು, ಈ ಥರ ಏನಾರು ಇದೆಯಾ, ರೂಮಿಗೆ ಹೋಗಿ ನೋಡೋಣ ಬನ್ನಿ. ರೂಮ್ ಒಳಗೆ ಹೋಗ್ತಿದ್ದೀವಿ. ರೂಮ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇಂಥ ಲಕ್ಸುರಿಯಸ್ ರೂಮು, ಓ ಮೈ ಗಾಡ್, ತುಂಬ ಆಗಿದೆ ಈ ಒಂದು ರೂಮು. ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಬೆಡ್ಡು ಗಿಡ್ಡು ಇಲ್ಲೆಲ್ಲ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಏನು ಎಷ್ಟು ಕ್ಲೀನೆಸ್ ಇದೆ. ಟಿ ವಿ ಕೂಡ ಇದೆ, ವಾರ್ಡ್ರೋಬ್ ಕೂಡ ಇದೆ. ಮತ್ತು ಇಲ್ಲಿ ಆರಾಮಾಗಿ ಕುತ್ಕೊಳ್ಳೋಕ್ಕೆ ಸೋಫಾ ಸೆಟ್ ಕೂಡ ಇದೆ. ಇಲ್ಲಿಂದ ಹೊರಗಡೆ ವ್ಯೂ ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ತೋರಿಸ್ತೀನಿ. ವ್ಯೂ ಇಲ್ಲಿಂದ ನೋಡ್ರಿ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂತಂದು ಓಪನ್ ಮಾಡ್ತೀನಿ. ನೋಡ್ಗುರು ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ, ಈ ರೆಸಾರ್ಟಿನ ವ್ಯೂ ಹೆಂಗೆ ಕಾಣುತ್ತೆ ನೋಡಿ. ಇಲ್ಲಿ ಕೆಳಗಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಪ್ರತಿಯೊಂದು ಕೂಡ ಇಲ್ಲಿ ಒಳಗಡೆ ಕುತ್ಕೊಂಡೇ ನೋಡ್ಬೋದು ಅಂಥ ರೆಸಾರ್ಟ್ ಇದು. ನಮ್ಮ ದುರ್ಗದಲ್ಲೇ ಇಂಥ ರೆಸಾರ್ಟು ಯಾರೂ ಕೂಡ ಕೇಳಿರಲ್ಲ, ನೋಡಿರಲ್ಲ ಅಂಥ ರೆಸಾರ್ಟ್ನ ನಾನು ತೋರಿಸ್ತಿರೋದು. ಈ ಒಂದು ರೆಸಾರ್ಟ್ನ ನಿಮಗೆ ಎಷ್ಟು ಇದು ಏನೋ ಬೆಸ್ಟ್ ಪ್ರೈಸಲ್ಲಿ, ಯಾವ ಪ್ರೈಸಲ್ಲಿ ಕೊಡ್ತಿದ್ದಾರೆ, ಎಂಥ ಪ್ಯಾಕೇಜಲ್ಲಿ ಕೊಡ್ತಿದ್ದಾರೆ, ಇದೆಲ್ಲ ನಿಮಗೆ ಕ್ಯೂರಿಯಾಸಿಟಿ ಅಲ್ಲೇ ಬಂದಿರುತ್ತೆ ಏನು ಅಂತಂದು. ಕೊನೆ ತನಕ ವೀಡಿಯೋ ನೋಡಿ, ಅಲ್ಲಿವರೆಗೂ ಹೇಳಲ್ಲ. ಇಲ್ಲೊಂದು ಈ ಒಂದು ರೂಮಲ್ಲಿ ಬಾಲ್ಕನಿ 2 ಕೊಟ್ಟಿದ್ದಾರೆ. ಇಲ್ಲೊಂದು ಬಾಲ್ಕನಿ ನೋಡ್ಬೋದು. ಈ ಬಾಲ್ಕನಿ ನೀವು ನೋಡ್ಬೋದು. ಹೊರಗಡೆ ಈ ಕಡೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಈ ಬಾಲ್ಕನಿಯಿಂದ ಔಟ್ಡೋರ್ ಕೂಡ ತುಂಬ ಚೆನ್ನಾಗಿದೆ ವೆದರು, ಆ್ಯಂಡ್ ಕ್ಲೈಮೇಟ್ ಕೂಡ ಚೆನ್ನಾಗಿದೆ, ಆ್ಯಂಡ್ ವ್ಯೂ ಕೂಡ ಐಟಿ ಆಗಿದೆ ಗೈಸ್. ನೀವು ನೋಡ್ತಿರ್ಬೋದು. ಇಲ್ಲೆಲ್ಲ ಡೌನಾಗಿ ನೋಡಿರಿ ಒಂದ್ಸತಿ, ಡೌನ್ ವ್ಯೂ ನೋಡಿ. ಎಂಥ ಬೆಂಕಿ ಅಂದರೆ ಬೆಂಕಿ ಇದೆ. ನೀವು ನೋಡ್ತಿರ್ಬೋದು, ರೆಸಾರ್ಟೇ ಈ ಲೆವೆಲಾಗಿದೆ. ಇವ್ರು ಕೊಡ್ತಿರೋ ಪ್ಯಾಕೇಜ್ ನೋಡಿಬಿಟ್ರೆ ನೀವು ಗಾಬರಿ ಆಗಿಬಿಡ್ತೀರ. ಅಂಥ ಪ್ಯಾಕೇಜು. ಆರಾಮಾಗಿ ಕುತ್ಕೊಂಡು ಸಂಜೆ ಟೈಮು ಇಂಥ ಟೈಮಲ್ಲಿ ರೆಸಾರ್ಟ್ ಒಳಗೆ ಬಂದು ಆರಾಮಾಗಿ ಕುತ್ಕೊಂಡು ಟೀ ಕಾಫಿ ಕುಡ್ಕೊತ ಇಲ್ಲಿ ಒಂದು ವ್ಯೂನ ಎಂಜಾಯ್ ಮಾಡೋಕ್ಕಂತೂ ಬೆಂಕಿ ಅಂತಲೇ ಹೇಳ್ಬೋದು. ಇವಾಗ ಇದೊಂದು ಬಾಲ್ಕನಿ ಆಯಿತು. ಇವಾಗ ಇನ್ನೊಂದು ಬೆಂಕಿಯಾಗಿರೋ ಬಾಲ್ಕನಿನ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಇದು 2ನೇ ಬಾಲ್ಕನಿ. ಗೈಸ್, ಈ ಬಾಲ್ಕನಿ ಒಂದು ಡಿಫ್ರೆಂಟ್ ಬಾಲ್ಕನಿ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ಲಾಸ್ ಮೇಲೆ ನೀವು ಹೊರಗಡೆ ಹೋಗಿ ನೋಡಬೇಕಾಗುತ್ತೆ. ನನಗಂತೂ ತುಂಬ ಭಯ ಆಗ್ತೈತೆ. ಭಯ ಕ್ಯಾಬಿನ್ नहीं होता है इधर, इसमें कैबिन नहीं होता, कुछ भी नहीं होता. हाँ ಅಂತಂದರೆ ಹಂಗೈತಿ ಈ ಒಂದು ಬಾಲ್ಕನಿ. ಯಾಕಂದರೆ ಇಂಥ ಲಕ್ಸುರಿಯಸ್ ಬಾಲ್ಕನಿ ನಾವು ಯಾವ ರೆಸಾರ್ಟಲ್ಲೂ ನೋಡಿರಲ್ಲ. ಯಾಕಂದರೆ ಐಫೈ ರೆಸಾರ್ಟಲ್ಲಿ ನೋಡಿರ್ತೀವಿ. ಇಂಥ ಎಲ್ಲಿ ಏನು ಪ್ಯಾಕೇಜ್ಗಳು ಕೊಡ್ತಾರಲ್ಲ ಅಂಥ ರೆಸಾರ್ಟಲ್ಲಿ ನಾವು ನೋಡಿರಲ್ಲ. ಇವರು ಕೂಡ ಬೆಸ್ಟ್ ಪ್ರೈಸ್ನ, ಬೆಸ್ಟ್ ಪ್ಯಾಕೇಜ್ನ ಕೊಡ್ತಿದ್ದಾರೆ ಇಂಥ ರೆಸಾರ್ಟ್ನ. ನೋಡ್ತಿರ್ಬೋದು. ಈ ಬಾಲ್ಕನಿಲಿ ನಿಲ್ಲಕ್ಕೆ ಒಂಥರ ಭಯ ಆಗ್ತೈತೆ. ಗ್ಲಾಸ್ ಮೇಲೆ ಟಫನ್ ಗ್ಲಾಸ್, ಇದು ದಪ್ಪ ಗ್ಲಾಸ್ ಬರುತ್ತೆ. ಆ ಗ್ಲಾಸ್ ಮೇಲೆ ಬಾಲ್ಕನಿ ಮಾಡಿರೋದು. ಕೆಳಗಡೆ ಏನೂ ಇಲ್ಲ, ಜಸ್ಟ್ ಗ್ಲಾಸ್ ಅಷ್ಟೇ. ನೀವು ನೋಡ್ತಿರ್ಬೋದು. ಇಲ್ಲಿಂದ ಕೂಡ ವ್ಯೂ ನೋಡಿ. ಇಲ್ಲಿಂದ ಅಡಿಕೆ ತೋಟದ ವ್ಯೂ ನೋಡಿ. ಈ ಕಡೆ ನಿಮ್ಗೆ ಗೊತ್ತಾಗುತ್ತೆ. ಸುತ್ತ ರೆಸಾರ್ಟ್ ಸುತ್ತಲೂ ಅಡಿಕೆ ತೋಟ, ಮತ್ತು ಈ ಕಡೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಗೇಮ್ಸು, ಮತ್ತು ಈ ಕಡೆ ಔಟ್ಡೋರಿಗೆ ಈವೆಂಟ್ ಮಾಡೋಕ್ಕೂ ಕೂಡ ಫೀಲ್ಡು, ಪ್ರತಿಯೊಂದು ಕೂಡ ಇದೆ. ಇಲ್ಲಿ ಭಾಳ ಹೊತ್ತು ನಿಲ್ಲಕ್ಕಾಗಲ್ಲ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ವಾಶ್ರೂಮ್ ಯಾವ ರೀತಿ ಇದೆ ನೋಡೋಣ ಬನ್ನಿ ಫಸ್ಟ್. ಗೈಸ್, ಇದು ವಾಶ್ರೂಮು. ಇದು ವಾಶ್ರೂಮಾ ಬೆಡ್ರೂಮಾ ಗೈಸ್ ನೀವು ನೋಡ್ತಿರೋದು? ಹೇಳಿ, ಇದು ವಾಶ್ರೂಮಾ ಬೆಡ್ರೂಮಾ ಹೇಳಿ ನೋಡೋಣ. ಇಲ್ಲೊಂದು ಕೂಡ ವಾಶ್ರೂಮ್ ನೀವು ನೋಡ್ತಿರ್ಬೋದು. ಇದು ಸ್ನಾನ ಮಾಡೋಕ್ಕೆ ಆ್ಯಂಡ್ ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂಥರ ಇಲ್ಲೇ ಮಕ್ಕ ಮಾಡ್ಬೋದು ಅಂಥ ಲಕ್ಸುರಿಯಸ್ ವಾಶ್ರೂಮ್ ಇದೆ ಇಲ್ಲಿ ವಿತ್ ಓಪನ್ ಗ್ಲಾಸ್. ಅಂದರೆ ಆರಾಮಾಗಿ ಹೊರಗಡೆ ನೋಡ್ಕೊತ ಸ್ನಾನ ಮಾಡ್ಬೋದು ಬಟ್ಟೆ ಬಿಚ್ಕೊಂಡು. ಈ ರೀತಿ ಇದೆ. ಆ್ಯಂಡ್ ಆ ಕಡೆ ಕೂಡ ಮಿರರ್ ಕೂಡ ಇದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಮಿರರ್ ಕೂಡ ಇದೆ, ಸಿಂಕ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಎ ಸಿ ಕೂಡ ಇದೆ ಈ ಒಂದು ರೂಮಲ್ಲಿ. ಈ ರೂಮ್ ನೋಡಿರಿ ಎಷ್ಟು ಲಕ್ಸುರಿಯಸ್ ಆಗಿ, ತುಂಬ ಕಂಫರ್ಟ್ ಆಗಿದೆ ಈ ರೂಮ್. ನೀವು ನೋಡ್ತಿದ್ದೀರಾ, ತುಂಬ ಲಕ್ಸುರಿಯಸ್ ಆಗಿರುವಂಥ ರೂಮ್ ಇದು. ತುಂಬ ಅಂದರೆ ತುಂಬ, ನನಗಂತೂ ತುಂಬ ಲೈಕ್ ಆಯಿತು. ನಮ್ಮ ದುರ್ಗದ ಜನತೆ, ದುರ್ಗ ಸುತ್ತಮುತ್ತಲ ಹಳ್ಳಿ, ದುರ್ಗ ಸುತ್ತಮುತ್ತಲ ಊರು, ತಾಲೂಕು ಯಾರ್ಯಾರು ಇದ್ದೀರಲ್ಲ ಅವರೆಲ್ಲ ಈ ರೆಸಾರ್ಟಿಗೆ ಬರಲೇಬೇಕು. ಯಾಕಂದರೆ ಅಂಥ ಪ್ಯಾಕೇಜ್ನ ಕೊಡ್ತಿದ್ದಾರೆ. ಆ್ಯಂಡ್ ಅಷ್ಟು ಲಕ್ಸುರಿಯಸ್ ಆಗಿ ನೀವು
ಆ ಒಂದು ದಿನನ ನೀವು ಫುಲ್ಲು ಎಂಜಾಯ್ ಮಾಡ್ಬೋದು ಇಲ್ಲೊಂದು ಬಂದಾಗ. ಆ್ಯಂಡ್ ಇದ್ರದ್ದೊಂದು ಸಿನಿಮ್ಯಾಟಿಕ್ ವೀಡಿಯೋಗಳು ಹಾಕೊಂತ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಇನ್ನೂ ಏನೇನಿದ್ದಾವೆ ಅದರದ್ದೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ ಗೈಸ್. ಈ ಒಂದು ರೆಸಾರ್ಟಿನ ಲಾಸ್ಟ್ ಇದು ಮೇಲ್ಗಡೆ ಒಂದು ಫುಲ್ ಲಾಸ್ಟಿಗೆ ಬಂದಿದ್ದೀವಿ. ಈ ಒಂದು ಲಾಸ್ಟಲ್ಲಿ ಏನು ರೂಮಲ್ಲಿರೋರು ಫುಲ್ಲು ಮೈಂಡ್ ಫ್ರೆಶಿಗೋಸ್ಕರ ಮೇಲ್ಗಡೆ ಬಂದು ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೊಂಡು ಟೀ ಕುಡಿಯೋದು, ಕಾಫಿ ಕುಡಿಯೋದಿಲ್ಲ, ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆಗೆ ಚಾಟಿಂಗು ಅದು ಇದು ಮಾಡ್ಕೊಳಕ್ಕೆ ತುಂಬ ಸ್ಪೇಸಿಯಾಗಿ ಜಾಗ ಕೂಡ ಇದೆ ಮೇಲ್ಗಡೆ. ಆ್ಯಂಡ್ ಈ ಕಡೆ ಕೂಡ ಇದೆ, ಇಲ್ಲಿ ನೋಡ್ತಿರ್ಬೋದು, ನೀವು ನೋಡ್ತಿರ್ಬೋದು, ಈ ಕಡೆ ಕೆಳಗಡೆ ತೋರಿಸೋದು ಇಲ್ಲೂ ಕೂಡ ಇದೆ. ಈ ಒಂದು ಸ್ಪೇಸಲ್ಲೂ ಕೂಡ ಮಾಡ್ಕೊಂಡು ಕೂತ್ಕೋಬೋದು. ಇಲ್ಲ ಇದಕ್ಕಿಂತ ಹೈಟ್ ಬೇಕು ಅಂತಂದರೆ ನಾವು ಇರೋ ಜಾಗದಲ್ಲಿ ಬಂದು ನೀವು ಆರಾಮಾಗಿ ಕೂತ್ಕೊಂಡು ಈ ಒಂದು ನೇಚರ್ನ ಆರಾಮಾಗಿ ಫೀಲ್ ಮಾಡ್ಬೋದು. ಇನ್ನೊಂದು ರೂಮಿಗೆ ಬಂದಿದ್ದೀವಿ, ಅದು ಫುಲ್ ಲಾಸ್ಟ್ ಫ್ಲೋರ್ ಆಯಿತು, ಒಂಥರ ಲಕ್ಸುರಿಯಸ್ ರೂಮು. ಇದೊಂದು ರೂಮ್ ಇದೆ, ಈ ಒಂದು ರೂಮ್ ಯಾವ ರೀತಿ ಇದೆ ನೋಡೋಣ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಇಲ್ಲೆಲ್ಲ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ಡ್ರೆಸ್ ಇಟ್ಕೊಳಕ್ಕೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಕೂಡ ಲಕ್ಸುರಿಯಸ್ ರೂಮೇ ಗಾಯ್ಸ್, ನೀವು ನೋಡ್ತಿರ್ಬೋದು. ಅದೇ ಥರ ಏನು ಬೆಡ್ ಆಗಿರ್ಬೋದು ಪ್ರತಿಯೊಂದು ತುಂಬ ಹೈಫೈ ಆಗಿದೆ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು. ಇಲ್ಲೂ ಕೂಡ ಔಟ್ಸೈಡ್ ನೀವು ಆರಾಮಾಗಿ ಇಲ್ಲೂ ಕೂಡ ಬಾಲ್ಕನಿ ಇದೆ ಗೈಸ್, ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಇಲ್ಲೂ ಕೂಡ ಬಾಲ್ಕನಿ ಇದೆ. ರೈಟ್ ಸೈಡ್ ಗೈಸ್ ಈ ಬಾಲ್ಕನಿನೂ ನೋಡ್ಬೋದು. ಇಲ್ಲಿ ಹೊರಗಡೆ ಬಂದು ಸೈಡಿಗೆ ಒಂಥರ ಅಡಿಕೆ ತೋಟದ ಮಧ್ಯೆ ಹೊರಗಡೆ ಸೇಮ್ ನೀವು ನೋಡಿದ್ರಲ್ಲ ಈ ಒಂದು ಜಾಗ. ಈ ಒಂದು ರೂಮ್ ಕೂಡ ತುಂಬ ಹೈಲೈಟ್ ಆಗಿದೆ ಆ್ಯಂಡ್ ಲಕ್ಸುರಿಯಸ್ ಆಗಿದೆ. ಈ ಕಡೆ ಒಂದು ವ್ಯೂ ತೋರಿಸ್ತೀನಿ ಬರ್ರಿ. ಈ ವ್ಯೂ ನೋಡಿಬಿಟ್ರೆ ನೀವು ಗಾಬರಿ ಆಗಿ ಹೋಗ್ತೀರ, ಅಂಥ ವ್ಯೂ ಇದೆ ಇಲ್ಲಿ. ನಾವೇನು ಅವಾಗಲೇ ನೋಡಿದ್ವಲ್ಲ ಕೆಳಗಡೆ ಹೋಗಿ ಡೈನಿಂಗ್ ಹಾಲಿಂದ ಊಟ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡೋದು, ಆ ಒಂದು ವ್ಯೂ ಇಲ್ಲಿಂದಲೇ ನೋಡ್ಬೋದು. ನೀವು ನೋಡ್ತಿರ್ಬೋದು ಯಾವ ಲೆವೆಲಿಗೆ ಕಾಣ್ತಿದೆ ಅಂತಂದು. ಹೊರಗಡೆ ಇಂಟೀರಿಯರ್ ನೀವು ನೋಡ್ತಿರ್ಬೋದು, ಫುಲ್ಲು ಒಳಗಡೆ ಯಾವ ರೀತಿ ಇದೆ. ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಸೈಡಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಂಕಿ ಇದೆ ಗುರು. ಈ ಒಂದು ನೋಡಿದ್ರಿ ಅದೇ ಥರ ಅಲ್ಲಿ ಮೇಲ್ಗಡೆ ಯಾವ ಥರ ಲಕ್ಸುರಿಯಸ್ ವಾಶ್ರೂಮ್ ಇತ್ತು, ಈ ವಾಶ್ರೂಮ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲೆಲ್ಲ ನೋಡ್ತಿರ್ಬೋದು ಲಕ್ಸುರಿಯಸ್. ಸ್ಟಾರ್ಟಿಂಗ್ ಇಲ್ಲಿ ವಾಶ್ ಬೇಷನ್ ಇದೆ ಆ್ಯಂಡ್ ಹ್ಯಾಂಡ್ ವಾಶ್ ಮಿರರ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೋಡಿ ಸ್ನಾನ ಮಾಡೋಕ್ಕೆ ಟಬ್ ಕೂಡ ಇಟ್ಟಿದ್ದಾರೆ, ಆರಾಮಾಗಿ ಮಕ್ಕಂಡು ಉಳ್ಳಾಡ್ಬೋದು. ಆ ಥರ ಒಂದು ಟಬ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಸ್ನಾನ ಮಾಡೋದು ಇಲ್ಲೆಲ್ಲ. ಇದು ಕೂಡ ಈ ಒಂದು ವಾಶ್ರೂಮ್ ಕೂಡ ತುಂಬ ಲಕ್ಸುರಿಯಸ್ ಆಗಿದೆ. ಆ್ಯಂಡ್ ಇವಾಗ ಇದ್ರದ್ದೆಲ್ಲ ಪ್ಯಾಕೇಜ್ ಹೇಳ್ತೀನಿ ಬನ್ನಿ. ರೂಮ್ಗಳೆಲ್ಲ ನೋಡಿದ್ರಿ ಆ್ಯಂಡ್ ಈ ರೆಸಾರ್ಟ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವಾಗ ಇದ್ರ ಪ್ಯಾಕೇಜ್ ಹೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೋ ಥರ ಇನ್ನೂ ಮಾಡ್ತೀನಿ ಬನ್ನಿ. ಇವಾಗ ಈ ಒಂದು ರೆಸಾರ್ಟಿನ ಪ್ಯಾಕೇಜ್ ಹೇಳ್ತೀನಿ. ಪ್ಯಾಕೇಜ್ ಬಂದುಬಿಟ್ಟು 3,000 ಪರ್ ಪರ್ಸನ್ ಆಗಿರುತ್ತೆ. ಮಾರ್ನಿಂಗ್ 12 o'clock ಚೆಕ್-ಇನ್ ಇರುತ್ತೆ ಮತ್ತು ತಿರುಗಿ ದಿವಸ 11 ಗಂಟೆಗೆ ಚೆಕ್ಔಟ್ ಇರುತ್ತೆ. ಈ ಒಂದು 3,000ದಲ್ಲಿ ಏನೇನು ಅವೈಲೇಬಲ್ ಮಾಡ್ತಿದ್ದಾರೆ ಅಂತಂದರೆ ಮಾರ್ನಿಂಗ್ ಟಿಫನ್ ಅವೈಲೇಬಲ್ ಮಾಡ್ತಾರೆ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ. ಅದ್ರ ಜೊತೆಗೆ ನೀವು ಎಂಜಾಯ್ ಮಾಡೋಕ್ಕೆ ಒಳ್ಳೆ ಇಂಡೋರ್ ಗೇಮ್ಸ್ ಕೂಡ ಇದೆ, ಔಟ್ಡೋರ್ ಗೇಮ್ಸ್ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲ್ ಈಜಾಡೋಕ್ಕೆ ಮತ್ತು ನೀವು ವಾಟರ್ ಗೇಮ್ಸ್ ಆಡೋಕ್ಕೆ ಇಲ್ಲಿ ವಾಟರ್ ಕೂಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಆ್ಯಂಡ್ ನಿಮಗೇನಾದ್ರು ಲಕ್ಸುರಿಯಸ್ ಆಗಿ ಅನ್ಲಿಮಿಟೆಡ್ ಆಗಿ ಊಟ ಸಾಲದು ಬಂತು ಅಂದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೂ ಕೂಡ ಮಾಡ್ಕೊಡೋಕೆ ರೆಡಿ ಇದ್ದಾರೆ. ಅಂಥ ರೆಸಾರ್ಟು ಕೇವಲ 3,000ಗೆ ಈ ಒಂದು ರೆಸಾರ್ಟು ನಾನು ಎಲ್ಲೂ ನೋಡಿಲ್ಲ. ಆ್ಯಂಡ್ ಈ ಥರ ಲಕ್ಸುರಿಯಸ್ ರೆಸಾರ್ಟು ಬರೀ 3,000 ಪ್ಯಾಕೇಜ್ ಕೊಡ್ತಿದ್ದಾರೆ. ಆ್ಯಂಡ್ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದ್ರದ್ದೆಲ್ಲ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಮ್ಯಾಪ್ ಲೊಕೇಶನ್, ಈ ಒಂದು ರೆಸಾರ್ಟಿನ ಲೊಕೇಶನ್ ಕೂಡ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದರ ಒಂದು ವಿಡಿಯೋ ಹಾಕಿದಂಗೆ ಇವರು ಬ್ಯಾಂಬೋ ವಿಲ್ಲೋಸ್ ಕೂಡ ಮಾಡ್ತಿದ್ದಾರೆ ಇಲ್ಲೇ ಪಕ್ಕದಲ್ಲಿ. ಅದ್ರದ್ದು ಕೂಡ ವಿಡಿಯೋ ಶೂಟ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗ್ತಾ ಅಂತ ನನಗೂ ಗೊತ್ತು. ಆ್ಯಂಡ್ ನೆಕ್ಸ್ಟ್ ಒಂದು ವಿಡಿಯೋ ಬರೀ ಬ್ಯಾಂಬೋ ವಿಲ್ಲಾದೇ ಇರುತ್ತೆ. ಆ ಬ್ಯಾಂಬೋ ವಿಲ್ಲಾದಲ್ಲಿ ಏನೇನು ಫೆಸಿಲಿಟೀಸ್ ಮಾಡ್ತಿದ್ದಾರೆ, ಏನು ಎತ್ತ ಯಾವ ರೀತಿ ಇದೆ, ಅಲ್ಲಿ ಕೂಡ ಏನೇನು ಅವೈಲೇಬಲ್ ಮಾಡ್ತಿದ್ದಾರೆ ಅಂತಂದು ಅದ್ರ ಕೂಡ ತಿಳಿಸ್ಕೊಡ್ತೀನಿ. ಅದ್ರದ್ದು ಒಂದು ಜಲಕ್ಕೆ ಒಂದು 30 seconds ಹಿಂದೆ ಒಂದು ವಿಡಿಯೋ ಕ್ಲಿಪ್ ಹಾಕಿರ್ತೀನಿ, ಜಸ್ಟ್ ನೋಡಿ ಅದರ ಮಾಹಿತಿನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.